ಭಾಗ್ಯಮ್ಮ ಕೊಟ್ಟ ನಿಮ್ಗೆ ಪಕ್ಕದಲ್ಲೊಂದು ಇಡವಾ ಅಂತದೆಯಾ ಬನ್ನಿ ಮೇಡಮ್ ಅಲ್ಲಿಗೆ ಸಾಕಲ್ವಾ ಇನ್ನೊಂದು ಪಕ್ಕದಲ್ಲೂ ತಗೊಂಡ್ವಾ ಇನ್ನೊಂದ್ರೆ ಯಾವುದು ಇಲ್ಲೇ ಎಲ್ಲಿದೆಯಪ್ಪ ನೀನು ಲೋಕ ಚಿಕ್ಕ ಹಾಕಿದ್ದೆ ಅದೊಂದು ಕಾಂಟ್ರಾಕ್ಟ್ಗೆ ಗಿಡ ಬರಲ್ಲ ಅದು ಗಿಡ ಬರಲ್ಲ ಕೆಳಗಡೆ ಓಪನ್ ಮಾಡಿ ಅದು ಹಾಂ ಹಂಗಲ್ಲ ಕುಯ್ಬೇಕು ಬಿಡಿ 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 ಫೋನ್ ಕೊಡೋಣ ಫೋನ್ ಕೊಡಿ ಹಂಗೆ ಕ್ಲಿಕ್ ಮಾಡ್ತಾರೆ ಮೇಡಮ್ ನೋಡಿ ಫೋನ್ ಓಪನ್ ಮಾಡಿ ಅಣ್ಣ ಸ್ಲಿಪ್ಪರ್ ಬಿಡಿ ಎಲ್ಲರೂ ಸ್ಲಿಪ್ಪರ್ ಬಿಡಿ ಸ್ಲಿಪ್ಪರ್ ಬಿಡೋಣ ಹುಡುಗ ಗಿಡ ನೆಡುವಾಗ ಹಾಕಿ ಮಣ್ಣ ನೀರು ತುಂಬ್ಕೊಳ್ಳಿ ಅಲ್ಲೇ ನೀರು ತಗೊಂಡು ನೀರು ರಾಜ ಹಾಕಿ ಕ್ಯಾನಲ್ ಹಾಕಿ ಇರೇ ಇನ್ನೊಂದು ಗಿಡ ನೆಟ್ಬಿಟ್ಟು ಎದಕ್ಕೆ ಪಾರ್ಕದಿ ತುದಿ ಇಟ್ಕೋಬೇಡಿ ಯಾರು ಹಂಗೆಲ್ಲ ತೆಗಿ ಮಗ ಬೇರೆ ಕೊಟ್ಕೊಂಡ್ಬಿಟ್ಟವಲ್ಲ ಅಣ್ಣ ಮನೆ ಬಂದ್ರು ಅಣ್ಣ ಮನೆ ಬಂದ್ರು ಅಣ್ಣ ಮನೆ ಬಂದ್ರು ಅಣ್ಣ ಮನೆ ಹಾಂ ಶೂ ಓಕೆ ಅಂತಿನ ಕಡೆ ಮಣ್ಣ ತಗೊಂಡು ಮಣ್ಣ ಫೋನ್ ಮಾಡೋಕ್ಕಿಲ್ವಾ ಹಾಕಿ 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 ಮೇಲೆ ಮೇಲೆ ಮಕ್ಕ ಹಾಕಪ್ಪ ಈಗ ಈಗ ಹಾಕಿ ತೋರ್ಸು ಫೋಟೋ ಇದೆ ಹಾಕಿ ಮಣ್ಣು ಹಾಕಿ ಹಾಂ ಕಡೆ ನೋಡಿ ಮಣ್ಣಮ್ಮ ಖುಷಿ ಯಾಕೆ ಇನ್ನೂ ಹಾಕು ನೀರು ಹಾಕು ಮಣ್ಣಮ್ಮ ಸಾಕು ನೀರು ಹಾಕಿ ಈಗ ಇಲ್ಲಿ ಇರ್ತೀವಿ ಇಲ್ಲಿ ಕಡಪ್ಪ ಇಲ್ಲಿ ಇರ್ಲಿ ನೀರಿಗೆ ಹಾಂ ಹಾಕಿ 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 ಸರ್ ಹಾಕ್ಲಾ ಹಾಂ ಚೆನ್ನಾಗಿ ಹಾಕಿದ್ರಿ ಈಗ ನಮಸ್ಕಾರ. ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಸಾಲುಮರದ ತಿಮ್ಮಕ್ಕ ವೃಕ್ಷಮಾತೆ ಮತ್ತು ಮನೆ ಮಾತಾಗಿದಂತಹ ಪ್ರತಿ ವಿಶ್ವಕ್ಕೆ ಮಾದರಿಯಾದಂತಹ ತಿಮ್ಮಕ್ಕನವರ ಒಂದು ಆಘಾತಕರ ಒಂದು ಸುದ್ದಿಯನ್ನು ಕೇಳಿ ಇವತ್ತು ನಾಡಿನ ಜನತೆ ಭಾಳ ವಿಷಾದನೀಯ ವ್ಯಕ್ತಪಡಿಸ್ತಾ ಇದೆ. ಭಾಳ ದುಃಖದಲ್ಲಿರುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ನಾಡಿನ ಜನತೆಗೆ ಈ ನೋವನ್ನು ಬಾರಿಸುವಂಥ ಶಕ್ತಿ ನೀಡಲಿ ಅಂತ ಕನ್ನಡಾಂಬೆ ರಕ್ಷಣಾ ವೇದಿಕೆ ಇವತ್ತು ಸಾಲುಮರದ ತಿಮ್ಮಕ್ಕನವರ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖೇನ ಗಿಡ ನೆಡುವುದರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ ಎಲ್ಲೋ ಒಂದು ಕಡೆ ಅವರ ಸೇವೆ ಜನತೆಗೆ ಮಾದರಿ. ಹೌದು, ಯಾಕಂತಂದರೆ 114 ವರ್ಷ ತುಂಬಿದಂತಹ ಒಂದು ವೃಕ್ಷಮಾತೆ ಮತ್ತು 100 ವರ್ಷ ಸಾವಿರಾರು ವರ್ಷ ಕಳೆದರೂ ಅವರ ಸೇವೆ ಅಜರಾಮರವಾಗಿ ಉಳಿಯಿರುವಂತಹ ಆ ಒಂದು ಪುಣ್ಯ ಕಾರ್ಯವನ್ನು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿ ಬಿಟ್ಟೋಗಿರುವಂತಹ ಕೆಲಸ. ಅವರು ತುಂಬ ಶತಾಯುಷಿಗಳಾಗಿ ನಮ್ಮನ್ನು ಅಗಲಿದ್ದಾರೆ.
ಅದಕ್ಕೆ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಭಾಳ ಒಂದು ದುಃಖದಿಂದ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ. ಅವರ ಆದರ್ಶಗಳು, ಅವರ ಮಾರ್ಗದರ್ಶನಗಳು, ಅವರು ನಡೆದು ಬಂದಿರುವಂತಹ ದಾರಿಯಲ್ಲಿ ನಾವುಗಳು ಸಾಗಬೇಕು. ಅವರು ಮಾಡಿರುವಂತಹ ಸೇವೆಯಲ್ಲಿ ಕನಿಷ್ಠ 10%, 1%ರಿಂದ 10% ಆದರೂ ಈ ನಾಡಿನ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬದ ಸಮಾಜದ ಬಂಧುಗಳು ಎಲ್ಲರೂ ಸಹ ಅವರ ನಡೆದಿರುವಂಥ ದಾರಿಯಲ್ಲಿ ನಡೆಸಬೇಕು. ಇವತ್ತು ಅವರು ನಮ್ಮನ್ನು ಅಗಲಿರ್ಬೋದು, ಆದರೆ ಅವರು ಒಂದು ನೆಟ್ಟಿರುವಂಥ ಗಿಡಗಳು ಚಿರಾಯಸ್ಸುಗಳಾಗಿ ನಮ್ಮ ಜೊತೆ ನಮಗೆ ಒಂದು ಗಾಳಿಯನ್ನು, ಒಂದು ಆಮ್ಲಜನಕವನ್ನು ಮತ್ತು ಅದರಿಂದ ಸಾಕಷ್ಟು ಜನ ಮಳೆ ಬೆಳೆ ಆಗ್ತಿರೋದು ಆ ಮರಗಳಿಂದ. ಆ ನಿಟ್ಟಿನಲ್ಲಿ ಪರಿಸರವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಕಾಳಜಿಗೆ, ಅವರ ಒಂದು ಏನು ಹೇಳ್ತೀವಿ, ಅವರ ಒಂದು ಪರಿಸರ ಕಾಳಜಿಗೆ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಆ ಕಾರ್ಯವನ್ನು ಮುಂದುವರಿಸುವಂತಹ ಒಂದು ಪಣವನ್ನು ತೊಟ್ಟು ಯಾವತ್ತೂ ಸಹ ಕನ್ನಡಾಂಬೆ ರಕ್ಷಣಾ ವೇದಿಕೆ ಗಿಡ ನೆಡುವ ಮುಖೇನ ಇನ್ನು ಮುಂದಿನ ದಿನಗಳಲ್ಲಿ ಅವರ ದಾರಿಯನ್ನು ಅನುಸರಿಸುವಂಥ ಕೆಲಸದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ನಾವು ಕೈ ಜೋಡಿಸ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ನಗರೀಕರಣ ಮತ್ತು ಈ ರಸ್ತೆ ಅಗಲೀಕರಣಕ್ಕೆ ಭಾಳಷ್ಟು ಮರಗಳನ್ನ ಕಡಿತಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ದಯಮಾಡಿ ಅಗಲೀಕರಣ ಮತ್ತು ಮರವನ್ನು ಕಡಿಯೋರು ಒಂದು ಮರವನ್ನು ನೀವು ಕಡಿದು ಅಭಿವೃದ್ಧಿ ಹೆಸರಿನಲ್ಲಿ ಹಾಳು ಮಾಡ್ತಾ ಇದ್ದೀರಲ್ಲ, ಆ ಒಂದು ಮರದ ಬದಲಿಗೆ ಕನಿಷ್ಠ 10 ಗಿಡವನ್ನು ನೆಟ್ಟು ಅದನ್ನು ಬರೀ ಗಿಡ ನೆಟ್ಟರೆ ಸಾಲದು, ಅದನ್ನು ಸಾಕಿ ದೊಡ್ಡ ಎಮ್ಮರ ಗಂಟು ಅದ್ರ ಕೆಳಗಡೆ ಬೇರು ಭಾಳ ತಲಪಾಗಿ ಹೋಗಂಟ್ಲು ಅದನ್ನು ಸಾಕುವಂಥ ಕೆಲಸವನ್ನು ದಯಮಾಡಿ ಮಾಡಬೇಕು. ಇಲ್ಲ ಆಡಂಬರದ ಏನೋ ಗಿಡ ನೆಟ್ಬಿಟ್ಟು ಆಡಂಬರದ ಒಂದು ಪಾಲನೆ ಅನ್ನೋದು ಭಾಳ ಕ್ಷಮ್ಯ ಅಪರಾಧ. ದಯಮಾಡಿ ತಾವೆಲ್ಲರೂ ಸಹ ಇದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು.